Hello everyone, this is Bhargavi Poojar. I welcome you all to my YouTube channel Bhargavi Poojar Commerce Study. So in this video we are discussing about BCom 6th semester CBCS, that is Choice Based Credit System batch, Cost Accounting part 2. Okay, I have taken unit number 1, that is Reconciliation of Cost and Financial Accounts. I have taken this unit as first unit. So nodi ಬಿಕಾಮ್ 6ನೇ ಸೆಮಿಸ್ಟರ್ CBCS ನವರಿಗೆ ಕಾಸ್ಟ್ ಅಕೌಂಟಿಂಗ್ ಪಾರ್ಟ್ 2 ಅನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ರೀಕನ್ಸಿಲೈಸೇಷನ್ ಆಫ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್. ಸೊ ಇದು ಸ್ವಲ್ಪ ಥಿಯರಿ ನೋಡ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನೋಡಿ ರೀಕನ್ಸಿಲೈಸೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನಂತ ನೋಡ್ಕೊಳ್ಬೇಕು, ಹೌದಾ? ಸೊ ಮೀನಿಂಗ್ ಈಕ್ವಲೈಸೇಷನ್ ಆಫ್ ಪ್ರಾಫಿಟ್ ಆಫ್ ಬೋತ್ ದ ಸೆಟ್ಸ್ ಆಫ್ ಅಕೌಂಟ್ಸ್, ದಟ್ ಈಸ್ ಕಾಸ್ಟ್ ಪ್ಲಸ್ ಫಿನಾನ್ಸ್, ಕಾಸ್ಟ್ ಅಂಡ್ ಫಿನಾನ್ಸ್. We have to prepare a statement that is known as reconciliation statement. So nodi first reconciliation statement andre ಏನು ಅಂತ ಅರ್ಥ ಮಾಡ್ಕೊಂಡ್ರೆ easily you can try to understand the concept of problem. Okay, equalization of profit or loss, equalization of profit or loss of both the sets of accounts. Equalization ಮಾಡಬೇಕು ಅಂದ್ರೆ obviously ಅಲ್ಲಿ ಏನಿರುತ್ತೆ, ಡಿಫರೆನ್ಸ್ ಇರುತ್ತೆ. ಡಿಫರೆನ್ಸ್ ಇದ್ದಾಗ ಈಕ್ವಲೈಸೇಷನ್ ಮಾಡಬೇಕಾಗುತ್ತಲ್ಲ ನಾವು. ಸೊ ಹಾಗಾದ್ರೆ ಕಾಸ್ಟ್ ಮತ್ತೆ ಫಿನಾನ್ಸ್ ಇಂದು ಪ್ರಾಫಿಟ್ ಏನ್ ಮಾಡ್ತಾ ಇದೆ, ಸೇಮ್ ತೋರಿಸ್ತಾ ಇಲ್ಲ, ಹೌದಾ? ಸೊ ಅದೆರಡು ಸೇಮ್ ತೋರಿಸೋ ಹಾಗೆ, ಅದೆರಡು ಮ್ಯಾಚ್ ಮಾಡುವ ಹಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ನಾವೇನಂತೀವಿ, ರೀಕನ್ಸಿಲೈಸೇಷನ್ ಸ್ಟೇಟ್ಮೆಂಟ್ ಅಂತ ಅಂತೀವಿ. ಅದಕ್ಕೆ ಇದನ್ನ ನೆನ್ಪಿಟ್ಕೊಳ್ಬೇಕು. ಈಗ ಏನ್ ಮಾಡ್ಬೇಕು ಅಂದ್ರೆ ಈಕ್ವಲ್ ಮಾಡ್ಬೇಕು. ಏನನ್ನ, ಕಾಸ್ಟ್ ಮತ್ತೆ ಫಿನಾನ್ಸ್ ಎರಡೂದ್ರದ್ದು ಪ್ರಾಫಿಟ್ ಮತ್ತೆ ಲಾಸ್ ಅನ್ನ ಈಕ್ವಲ್ ಮಾಡೋದಕ್ಕೆ ನಾವೇನಂತೀವಿ, ರೀಕನ್ಸಿಲೈಸೇಷನ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಐದರ್ ಪ್ರಾಫಿಟ್ ಲಾಸ್. ಡೆಫಿನೇಷನ್ ನೋಡಿ, ಡೆಫಿನೇಷನ್ ಪ್ರಕಾರ Eric L. Kohler defines it is the determination of items necessary to bring the balance of two or more related accounts or statements into agreement. ಸೊ ನೋಡ್ರಿ, ಎರಿಕ್ ಎಲ್ ಕೊಹ್ಲರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೇಮ್ ವೇ ಒಳಗಡೆನೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇಟ್ ಈಸ್ ನೆಸೆಸರಿ ಟು ಬ್ರಿಂಗ್ ದ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂದ್ರೆ ಏನು, ಲಾಸ್ಟ್ ಇರುವಂತದ್ದು. ಒಂದು ಅಕೌಂಟ್ಸ್ ನ ಪ್ರಿಪೇರ್ ಮಾಡಿದಾಗ ಲಾಸ್ಟ್ ನಾವು ಬ್ಯಾಲೆನ್ಸ್ ಬರುತ್ತಲ್ಲ, ಅದಕ್ಕೆ ನಾವು ಬ್ಯಾಲೆನ್ಸ್ ಅಂತಂತೀವಿ. ಅದನ್ನ ಏನಂತ ಇದ್ದಾರೆ ಅವರು, ಅಗ್ರಿಮೆಂಟ್ ಪ್ರಕಾರ ಒಂದು ಸಮ ಅನ್ನ ಮಾಡ್ಕೊಳ್ಬೇಕು. ಡಿಟರ್ಮಿನೇಷನ್ ಆಫ್ ಐಟಮ್ಸ್ ನೆಸೆಸರಿ ಟು ಬ್ರಿಂಗ್ ದ ಬ್ಯಾಲೆನ್ಸ್ ಆಫ್ ಟೂ ಆರ್ ಮೋರ್ ರಿಲೇಟೆಡ್ ಅಕೌಂಟ್ಸ್ ಆರ್ ಸ್ಟೇಟ್ಮೆಂಟ್ಸ್ ಇನ್ ಟು ಅಗ್ರಿಮೆಂಟ್. ಒಂದು ಅಗ್ರಿಮೆಂಟ್ ಪ್ರಕಾರ ಅದೆರಡು ಬ್ಯಾಲೆನ್ಸ್ ಅನ್ನ ನಾವು ಏನ್ ಮಾಡಬೇಕು, ಸೇಮ್ ಮಾಡಬೇಕು ಅಂತ ಹೇಳಿ ಎರಿಕ್ ಕೊಹ್ಲರ್ ಅವರು ತಿಳಿಸ್ಕೊಡ್ತಿದ್ದಾರೆ. ಸಮ್ ಆಫ್ ದ ನೀಡ್ಸ್ ಆಫ್ ರೀಕನ್ಸಿಲೈಸೇಷನ್ ಸ್ಟೇಟ್ಮೆಂಟ್. ಯಾಕೆ ಮಾಡ್ಬೇಕು ಇದನ್ನ, ರೀಕನ್ಸಿಲೈಸೇಷನ್ ಯಾಕೆ ಮಾಡಬೇಕು ಅಂದ್ರೆ, ಟು ಚೆಕ್ ಅರ್ಥಮೆಟಿಕಲ್ ಅಕ್ಯುರಸಿ, ಹೌದಾ? ಸೊ ಅರ್ಥಮೆಟಿಕಲ್ ಅಕ್ಯುರಸಿನ ಕರೆಕ್ಟ್ ಆಗಿ ಚೆಕ್ ಮಾಡಲಿಕ್ಕೆ, 100% ಚೆಕ್ ಮಾಡಲಿಕ್ಕೆ ನಮ್ಗೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಟು ಫೈಂಡ್ ಔಟ್ ರೀಸನ್ಸ್ ಫಾರ್ ಡಿಫರೆನ್ಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್. ಯಾಕೆ ಎರಡು ಡಿಫರೆನ್ಸ್ ತೋರಿಸ್ತಾ ಇದೆ, ಕಾಸ್ಟ್ ಅಲ್ಲಿ ಬೇರೆ ಹೇಗೆ ತೋರಿಸ್ತಾ ಇದೆ, ಫಿನಾನ್ಸ್ ಅಲ್ಲಿ ಬೇರೆ ಹೇಗೆ ತೋರಿಸ್ತಾ ಇದೆ ಅಂತ ಹೇಳಿ ನಮಗೆ ರೀಸನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕಾಸಸ್, ಯಾಕೆ ಹೀಗಾಗ್ತಾ ಇದೆ, ಡಿಫರೆನ್ಸ್ ಬರ್ತಾ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ. ನೆಕ್ಸ್ಟ್, ಇಟ್ ಪ್ರಮೋಟ್ಸ್ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಹೌದಾ? ಹಾಗಾದ್ರೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ, ಕೋಆರ್ಡಿನೇಷನ್ ಎಲ್ಲಿ, ಕಾಸ್ಟ್ ಮತ್ತೆ ಫಿನಾನ್ಸ್ ಎರಡು ಪ್ರಿಪೇರ್ ಮಾಡುವಾಗ ಕೋಆರ್ಡಿನೇಷನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ರೀಸನ್ಸ್, ಯಾಕೆ ಇದು ಈ ರೀತಿ ಚೇಂಜಸ್ ಆಗ್ತಾ ಇದೆ ಅಂತ ನೋಡಿದ್ವಿ. ಸೊ ನೀಡ್ ಅಂತಂದ್ರೆ ಅದರಿಂದ ಏನು ಉಪಯೋಗ ಆಗ್ತಾ ಇದೆ ನಮ್ಗೆ ಅಂತ ಹೇಳಿ, ರೀಸನ್ಸ್ ಅಂದ್ರೆ ಅದು ಯಾಕೆ ಆ ರೀತಿ ಆಗ್ತಾ ಇದೆ, ಬ್ಯಾಲೆನ್ಸ್ ಯಾಕೆ ಬರ್ತಾ ಇದೆ ಅಂತ ನೋಡೋದು. ಸೊ ಐಟಮ್ ಶೋನ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಓನ್ಲಿ, ಐಟಮ್ ಶೋನ್ ಇನ್ ಕಾಸ್ಟ್ ಅಕೌಂಟ್ ಓನ್ಲಿ. ಸೊ ನೋಡಿ, ಕೆಲವೊಂದು ಐಟಮ್ಸ್ ನಾವು ಏನ್ ಮಾಡ್ತೀವಿ, ಕೇವಲ ಫಿನಾನ್ಷಿಯಲ್ ಅಕೌಂಟ್ಸ್ ನಲ್ಲಿ ಮಾತ್ರ ಮಾಡ್ತೀವಿ, ಹೌದಾ? ಫಿನಾನ್ಷಿಯಲ್ ಅಕೌಂಟ್ ನಲ್ಲಿ ಮಾತ್ರ ತೋರಿಸಿದ್ದನ್ನ ನಾವು ಕಾಸ್ಟ್ ಅಕೌಂಟ್ ನಲ್ಲಿ ತೋರಿಸಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅದರದ್ದು ಇಂಪ್ಯಾಕ್ಟ್ ಅಥವಾ ಎಫೆಕ್ಟ್ ಅನ್ನ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ಸಪೋಸ್ ಐಟಮ್ಸ್ ಶೋನ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಲೈಕ್ ಡಿವಿಡೆಂಡ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಅದೆಲ್ಲ ಎಲ್ಲಿ ತೋರಿಸ್ತೀವಿ ನಾವು, ಬರೀ ಫಿನಾನ್ಷಿಯಲ್ ಅಕೌಂಟ್ ಅಲ್ಲಿ ಮಾತ್ರ ತೋರಿಸ್ತೀವಿ. ಸೊ ಅದು ತೋರಿಸಿದ್ದು ಕಾಸ್ಟ್ ಅಕೌಂಟ್ ನಲ್ಲಿ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಇದರಲ್ಲಿ ಎಫೆಕ್ಟ್ ಆಗುತ್ತೆ, ಹೌದಾ? ಸೊ ಸೇಮ್ ಅದೇ ರೀತಿ ಐಟಮ್ ಶೋನ್ ಇನ್ ಕಾಸ್ಟ್ ಅಕೌಂಟ್, ಕೆಲವೊಂದು ಓವರ್ ಹೆಡ್ಸ್ ಆಗಿರ್ಬೋದು, ಅದೆಲ್ಲ ನಾವೆಲ್ಲಿ ಮಾಡ್ತೀವಿ, ಕಾಸ್ಟ್ ಅಕೌಂಟ್ ನಲ್ಲಿ ಮಾತ್ರ ತೋರಿಸ್ತೀವಿ. ಫಿನಾನ್ಷಿಯಲ್ ಅಲ್ಲಿ ಎಂಟ್ರಿ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಮೇನ್ ರೀಸನ್ಸ್ ಫಾರ್ ಮಿಸ್ ಮ್ಯಾಚಿಂಗ್ ಆಫ್ ಬ್ಯಾಲೆನ್ಸಸ್. ಸೊ ನಿಮಗೆ PUC ಯಲ್ಲೂ ಕೂಡ ಒಂದಿತ್ತು, BRS ಅಂತ ಹೇಳಿ, ಬ್ಯಾಂಕಿಂಗ್ ರೀಕನ್ಸಿಲೈಸೇಷನ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಕ್ಯಾಶ್ ಬುಕ್ ಮತ್ತೆ ಪಾಸ್ ಬುಕ್ ಅಲ್ಲಿ ಎರಡು ಡಿಫರೆನ್ಸ್ ಬರ್ತಾ ಇರ್ತದೆ, ಅದನ್ನೆರಡು ಮ್ಯಾಚ್ ಮಾಡೋದು. ಅದೇ ರೀತಿಯಲ್ಲಿ ಕಾಸ್ಟ್ ಮತ್ತೆ ಫಿನಾನ್ಸ್ ಇನ್ ಕೊಟ್ಟಿದ್ದಾರೆ ನಮಗೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಟುಡೇಸ್ ಥಿಯರಿ. 2 of the formats are there. ಒಂದೆರಡು ಫಾರ್ಮೆಟ್ ಇದಾವೆ, ನಾವು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಐ ಹೋಪ್ ಯು ಲೈಕ್ ದ ಟುಡೇಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್, ಪ್ಲೀಸ್ message on comment section. I will try to answer your queries, and do like, share and subscribe my YouTube channel. Thank you.